ಮಾಧ್ಯಮ ಪ್ರೆಸ್ ಮೀಟ್ ಏನಕ್ಕೆ ಕರೆದಿರೋದು ಅಂತ ನಾವೆಲ್ಲ ತಿಳ್ಕೊಬೇಕಾಗಿದೆ. ಆತ್ಮೀಯ ಎಲ್ಲ ಸಜ್ಜನ ನಾಗರಿಕರೇ ಮತ್ತು ಬಂದಂಥ ಎಲ್ಲ ಸಂಘ ಸಂಸ್ಥೆಯವರಿಗೆ ಮತ್ತು ಹಿರಿಯ ಆನೇಕಲ್ ನಾಗರಿಕರ ತಂಡದವರಿಗೆ ಎಲ್ರಿಗೂ ಶುಭ ಸಂಜೆಯನ್ನು ಹೇಳ್ತಾ, ಬಂಧುಗಳೇ, ಏನು ಇತಿಹಾಸ ಪ್ರಸಿದ್ಧ ಕರಗ ಮಹೋತ್ಸವ ಏನು ಸುಮಾರು ಸಾವಿರಾರು ವರ್ಷದ ಇತಿಹಾಸವುಳ್ಳ ಕರಗ ಮಹೋತ್ಸವಕ್ಕೆ ಏನು ವಿದೇಶಗಳಿಂದ ಏನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕರಗ ಆಗ್ತಿತ್ತು, ಅದಕ್ಕಿಂತ ಚೆನ್ನಾಗಿ ಆನೇಕಲ್ ನಗರದಲ್ಲಿ ಕರಗ ಆಗ್ತಿತ್ತು. ಏನು ಮೊದಲು ಅರ್ಜುನಪ್ಪನವರಿದ್ದಾಗ ಚೆನ್ನಾಗಿ ಆಗ್ತಿತ್ತು, ಇಲ್ಲ ಅಂತ ನಾವೇನು ಹೇಳಲಿಲ್ಲ. ಹಾಗಾಗಿ ನಮಗೆ ಒಂದು ಚಂದ್ರಪ್ಪನವರು ಒಂದು 3 ವರ್ಷ ಅವಕಾಶ ಇತ್ತು ಅವ್ರಿಗೆ. 7 ವರ್ಷ ಕೋರ್ಟಲ್ಲಿ ಈ ಕಡೆ ಅರ್ಜುನಪ್ಪನವರು ಒಂದು ಕಡೆ, ಚಂದ್ರಪ್ಪರು ಒಂದು ಕಡೆ ಕೋರ್ಟಿನ ಜಟಾಪಟಿ ನಡೀತಾ ಇತ್ತು. ಸಂದರ್ಭದಲ್ಲಿ ಏನಾಗೋಯಿತು, 7 ವರ್ಷ ಅವ್ರ ಕಾಲಾವಕಾಶ ಇತ್ತು, 3 ವರ್ಷ ಅವರು ಮಾಡಿದ್ರು. 3 ವರ್ಷ ಮಾಡಿದ್ದು ನಿಜಕ್ಕೂ ಮಾಧ್ಯಮ ಮಿತ್ರರು ನೀವೆಲ್ಲ ಮತ್ತು ಆನೇಕಲ್ ಸಾರ್ವಜನಿಕರು ನಿಜಕ್ಕೂ ನಮಗೆ ಬೇಸರದ ಸಂಗತಿ. ಏನೋ ಒಂದು ಕಡೆ ಈ ಇತಿಹಾಸ ಪ್ರಸಿದ್ಧ ಏನು ಮರುಕಳಿಸ್ತಾ ಎಲ್ಲ ರಾಜಬೀದಿಗಳಲ್ಲಿ ಹೋಯ್ತಾ, ಆಮೇಲೆ ಏನು ವನ್ನಿ ಕುಲ ಇದೆಯಲ್ಲ ಆ ಪರಂಪರೆಯನ್ನು ಅದೇನೋ ಎಷ್ಟೋ ದಿನ ಉಪವಾಸ ಇದೆಯವೆಲ್ಲ ಮಾಡಬೇಕು, ಆ ಸಂಪ್ರದಾಯ ಇದೆಯಾ, ಬೇಕಾಬಿಟ್ಟಿ ಮಾಡೋಂಥದ್ದು ನಮಗೆ ಬೇಸರ ಸಂಗತಿ. ನಾವು ಆನೇಕಲ್ ಸಾರ್ವಜನಿಕರಾಗಿ ನಮಗೆ ಬೇಸರ ಆಗಿದೆ. ಯಾಕೆ ಅಂತಂದರೆ ಎಲ್ಲ ಒಂದು ಕಡೆ ಕೋರ್ಟ್ ಆರ್ಡ್ರ್ ಆಗಿದೆ, ನಾವೇ ಮಾಡಬೇಕು ಅಂತ. ನಾನು ಒಂದಷ್ಟು ಮುಂದೆ ಹೋಗಿ ಎಲ್ಲೋ ಒಂದು ಕಡೆ ಕೋರ್ಟ್ ಆರ್ಡ್ರು, ಎಲ್ಲೋ ಒಂದು ಕಡೆ ಆ ನ್ಯಾಯಾಧೀಶರಲ್ಲಿ ನಾವು ಕೇಳಬೇಕಾಗ್ತದೆ. ಸ್ವಾಮಿ, ಒಂದಷ್ಟು ತಹಸೀಲ್ದಾರರು ಅಧಿಕಾರಿಗಳನ್ನ ಮತ್ತು ಸಾರ್ವಜನಿಕರನ್ನ ಒಂದು ವಿಶೇಷ ತಂಡ ಮಾಡಿ ಇವ್ರಿಗೆ ಅವಕಾಶ ಕೊಟ್ಟಿದ್ರಲ್ಲ, ಆ ಅವಕಾಶ ಭಾಳ ಚೆನ್ನಾಗಿ ಆನೇಕಲ್ ಹೆಸರಿಗೆ ಕರಗ ಆಗಿದೆಯಾ, ಚೆನ್ನಾಗಿ ಆಗಿದೆಯಾ ಇಲ್ವಾ ಅನ್ನೋದು ಪರಿಶೀಲನೆ ಮಾಡಿ ಒಂದು ಜಡ್ಜ್ಮೆಂಟ್ ಕೊಡಬೇಕಾಗಿತ್ತು. ಅದು ಕೊಡಲಿಲ್ಲ. ಆಮೇಲೆಲ್ಲ ಒಂದು ಕಡೆ ಪರ್ಮನೆಂಟ್ ಆರ್ಡ್ರ್ ಅಲ್ಲ ಇದು. ನಾನು ಕೇಳೋದು, ಚಂದ್ರಪ್ಪನವರು ಒಂದು 7-8 ವರ್ಷ ಮಾಡಿದ್ದಾರೆ. ಚಂದ್ರಪ್ಪನವ್ರ ಕರಗ ಆನೇಕಲಲ್ಲಿ ಎಷ್ಟು ಚೆನ್ನಾಗಾಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ 3 ಸಾರಿ ಮಾಡಿದ್ರಲ್ಲ ಅರ್ಜುನಪ್ಪನವ್ರ ಮಗ ರಮೇಶ್ ಅವರು, ಅದು ಯಾವ ರೀತಿ ಆಯಿತು ಅಂತ ಜಗತ್ ಜಾಹೀರಲ್ವಾ. ಲಕ್ಷಾಂತರ ಮಂದಿ ಏನು ಸುತ್ತೇಳು ಹಳ್ಳಿಗಳು ಏನು ಲಕ್ಷಾಂತರ ಮಂದಿ ನಮ್ಮ ಆನೇಕಲ್ಗೆ ಆಗಮಿಸ್ತಾರೆ ಕರಗ ನೋಡಬೇಕು ಅಂತ. ಅವ್ರಿಗೆಲ್ಲ ನಿರಾಸೆ ಆಯಿತು ಅಂತ ನಿಮಗೂ ಅನಿಸಿಲ್ವಾ? ನಮಗೆ ಸಂಪೂರ್ಣವಾಗಿ ಅನಿಸ್ಬಿಡ್ತು. ಯಾಕೆ ಅಂತಂದರೆ ಬೇಜಾರಾಗೋಯ್ತು. ಎಲ್ಲೋ ಒಂದು ಕಡೆ ಅಲ್ಲಲ್ಲೇ ಲಕ್ಷಾಂತರ ಮಂದಿ ಇದ್ದಂಥ ಜನ ಖಾಲಿ ಆಗೋದ್ರು. ಇದು ನಮಗೆ ಅಪಮಾನ ಅಲ್ವಾ? ಆನೇಕಲ್ಗೆ ಕೀರ್ತಿ ತರಬೇಕಾದಂತೂ ಒಂದು ಒಳ್ಳೆ ಯಾವ ಮಟ್ಟಕ್ಕೆ ಅಂತಂದರೆ, ನಮ್ಮ ಆನೇಕಲ್ ಪ್ರಸಿದ್ಧ ಇತಿಹಾಸವನ್ನು ಉಳಿಸೋ ನಿಟ್ಟಿನಲ್ಲಿ ಆದರೂ ಕೆಲಸ ಮಾಡಿ. ಈ ಜಟಾಪಟಿ ಯಾಕೆ? ನಾನು ಕೇಳ್ತಾ ಇರೋದು, ಈ ಜಟಾಪಟಿ ಯಾಕೆ? ನಿಮ್ಮ ಕೈಲಿ ಆಗಲಿಲ್ವಾ? ಬಿಡಿ, ಮಾಡ್ತಾರೆ. ನಮ್ಮ ಊರಿನ ಹೆಸರು ಇನ್ನೂ ಒಳ್ಳೆ ಪರಂಪರೆಯಾಗಿ ಉಳಿಬೇಕು ಅನ್ನೋದಾದರೆ ನಾನೆಷ್ಟೋ ನೀನೆಷ್ಟೋ ಅಂತ ನಮಗೆ. ಯಾಕೆ ಅಂತಂದರೆ ಚಂದ್ರಪ್ಪವರು ಬೇರೆ ಅಲ್ಲ, ಅರ್ಜುನಪ್ಪರು ಬೇರೆ ಅಲ್ಲ, ನಮಗೊಂದೇ. ಆನೇಕಲ್ಲಲ್ಲಿ ಇತಿಹಾಸ ಪ್ರಸಿದ್ಧ ಕರಗವನ್ನು, ಆ ಪರಂಪರೆಯನ್ನು ಉಳಿಬೇಕು. ಹಾಗಾಗಿ ನಮಗನ್ಸಿದ್ದು ಸಾರ್ವಜನಿಕವಾಗಿ ರಮೇಶ್ ಅವರು ಕರಗ ಹೊರಲಿಕ್ಕೆ ಆಗಲಿಲ್ಲ ಹೋದ ವರ್ಷನೇ. ಅದು ಆನೇಕಲ್ ಸಾರ್ವಜನಿಕ ವಲಯಗಳಲ್ಲಿ ನೀವು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ಹೋದ ವರ್ಷ ಕರಗ ತುಂಬ ಚೆನ್ನಾಗಾಯ್ತು ಅಂತ ಮಕ್ಕಳಿಂದ ಇರುವವರೆಗೂ ಹಿರಿಯೂರು ಗಂಟೆ ಕೇಳ್ಕೊಳ್ಳಿ, ಆಗಿದೆಯಾ ಅಂಥೇಳಿ. ಹಾಗಾಗಿ ನಮ್ಮ ಒತ್ತಾಯ, ಆಮೇಲೆ ಒತ್ತಾಯ ಏನಿದ್ರು ಇತಿಹಾಸವನ್ನು ಉಳಿಸಲಿಕ್ಕೆ, ಪರಂಪರೆಯನ್ನು ಉಳಿಸಲಿಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ನಾನು ನಮ್ಮ ಈ ಕೋರ್ಟು ಕಚೇರಿ
ಅದೆಲ್ಲ ಒಂದು ಕಡೆ 4 ಗೋಡೆಯ ಮಧ್ಯದಲ್ಲಿ ಏನು ಬೇಡ ಅವ್ರಿಗೆ ಮಾಡಿದೆ ಅಂತ, ಅದು ನನಗೆ ಒಂದೆಲ್ಲ ಒಂದು ಕಡೆ ಬೇಸರದ ಸಂಗತಿ. ನಾವು ಏನಾಗುತ್ತೆ ಅಂದರೆ, ನಮಗೆ ನಮ್ಮ ಇತಿಹಾಸದಲ್ಲಿ ಒಂದಷ್ಟು ದಿನಗಳಲ್ಲಿ ನಾವು ಕಂಡಂತೆ 4 ಸಾರಿ ಮಾಡಿದ್ದು ಒಂಥರ ಬೇಜಾರು ಆಗ್ಬಿಡ್ತು. ಏನಪ್ಪ ಜನ ಮಾತಾಡ್ಕೊತಾರೆ, ಕರ್ಗ ಈ ಸಾರಿ ಎಲ್ಲೆಲ್ಲೋ ಓಡಾಡೋಕೆ ಜನ ಮಾತಾಡ್ಕೊತಾರೆ. ಏನು ಮಾತಾಡ್ತಾರೆ? ಇಲ್ಲಪ್ಪ ಆಗಲಿಲ್ಲ ಅಂತ. ಮಕ್ಕಳು ಮಾತಾಡ್ಕೊತಾರೆ, ಹಿರಿಯರು ಮಾತಾಡ್ಕೊತಾರೆ. ಆದರೆ ನಮ್ಮ ಆನೇಕಲ್ ಪರಂಪರೆಯನ್ನು ಎಲ್ಲೂ ಯಾವ ದಿಕ್ಕಿನಲ್ಲಿ ತೊಗೊಂಡು ಹೋಗ್ತಿದ್ದೀರಿ? ಜಟಾಪಟಿ ಮಾಡೋದು ಬಿಟ್ಟು ಚಂದ್ರಪ್ಪ ಅವ್ರು ಚೆನ್ನಾಗಿ ಮಾಡ್ತಾರ, ಚಂದ್ರಪ್ಪ ಅವ್ರು ಮಾಡಲಿ. ಯಾಕೆ ಅದಕ್ಕೆ ಕೋರ್ಟು ಕಚೇರಿ ಅದು ಇದು ನಾನೆಷ್ಟು ನೀನೆಷ್ಟು ಅಂತ ಹೋಗ್ತೀನಿ? ಈಗ ನಿಮಗೂ ಅವಕಾಶ ಇತ್ತಲ್ಲ, ನೀವು ಮಾಡಿದ್ರಲ್ಲ, ಸರಿ ನೀವು ಮಾಡಿದ್ದು ಸರಿನಾ? ನೀವು ಕರೆಕ್ಟಾಗಿ ಮಾಡಿದ್ದೀರಾ? ರಾಜ ಬೀದಿಗಳಲ್ಲಿ ಹೋಗಿದ್ದೀರಾ? ಏನೋ ಬಂದ್ರಿ ಕಾಟಾಚಾರಕ್ಕೆ ಆಗೋಂಥದ್ದಲ್ಲ ಈ ಕರಗ. ಭಾಳ ವಿಜೃಂಭಣೆಯಿಂದ ಸನಾತನ ಧರ್ಮದಿಂದ ಬಂದಂಥ ಈ ಇತಿಹಾಸ ಕರಗವನ್ನು ಅವಮಾನ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ? ಆಗಲ್ಲ. ಅಂದರೆ ಎಲ್ಲೋ ಚಂದ್ರಪ್ಪರು ಎಲ್ಲೋ ಆ ಕಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆನೇಕಲ್ಲು ಒಳ್ಳೆ ಎಲ್ಲೋ ಒಂದು ಕಡೆ ಕರಗ ಅಂತಂದರೆ ಸುತ್ತ ನಮಗೆ ಎಲ್ಲೋ ವಿದೇಶಗಳಿಂದ ಆನೇಕಲ್ ಕರಗಕ್ಕೆ ಬರ್ತಾರೆ. ಅಂಥದ್ದಲ್ಲಿ ಇಂಥ ಧಕ್ಕೆ ತಂದರೆ ನಮಗಿದು ಅವಮಾನ ಅಲ್ವಾ? ಹಾಗಾಗಿ ದಯಮಾಡಿ ಹೇಳ್ತೀನಿ, ಈಗಲಾದರೂ ಇನ್ನು ಮುಂದಾದರೂ ನಿಮ್ಮ ಆತ್ಮ ಗೌರವಕ್ಕಾಗಿ ನಾನು ವಿನಮ್ರದಿಂದ ಕೇಳ್ಕೊತೇನೆ. ಆನೇಕಲ್ ಸಾರ್ವಜನಿಕನಾಗಿ ನಮಗೆ ಭಾಳ ಚೆನ್ನಾಗಿ ಕರಗಾಗಬೇಕು. ಹಾಗಾಗಿ ಈ ಕರಗಕ್ಕೆ ನೀವು ಹೋದ ಸಾರಿ ನೀವೇ ಮಾಡಿದ್ರಿ. ರಾಜಬೀದಿಗಳಲ್ಲಿ ಯಾವ್ಯಾವ ರಾಜಬೀದಿಗಳು ಹೋಗಿದ್ರಿ ಗೊತ್ತಾ? ಎಲ್ಲಿ ಹೋದ್ರಿ? ಕರಗ ಕುಣಿತಾ? ಆ ಕೆ ಬಿ ಬಂದು ಕೆ ಬಿಗೆ ನಾವು ಸಮೇತ ಎಲ್ಲ ನನ್ನ ಇಡೀ ಕುಟುಂಬ ಇತ್ತು, ನನ್ನ ಮಕ್ಕಳು ಸಮೇತ ಬೈಕೊಡೋದ್ರು. ಇಂಥ ಪರಂಪರೆ ಬೇಡ, ಅವಕಾಶ ಬಿಡಿ. ಎಲ್ಲೋ ಒಂದು ಕಡೆ ಆನೇಕಲ್ ಇತಿಹಾಸವನ್ನು ಮರುಕಳಿಸ್ಲಿ. ತಪ್ಪಾಗಿದೆ, ಮರುಕಳಿಸ್ಲಿ. ತುಂಬ ಚೆನ್ನಾಗಿ ಕರಗ ಆಗಿದೆ, ಭಾಳ ವಿಜೃಂಭಣೆಯಿಂದ ಕರಗ ಆಗಿದೆ ಅಂತ ಈ ಸಾರಿ ಆದ್ರೂ ಚಂದ್ರಪ್ಪರು ಮಾಡಲಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಯಾಕೆ ಅಂದರೆ ನಾವು ಆನೇಕಲ್ ನಗರದಲ್ಲಿ 3 ಸಾರಿ ಇವರು ಮಾಡಿದ್ರು ನಮಗೆ ಆಗಲಿಲ್ಲ, ಮನಸ್ಸು ಒಪ್ಪಲಿಲ್ಲ. ನಾನೆಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ಅವ್ರು ಕೇಳಿದೆ ಯಾಕಪ್ಪ ಇದು ಅಂತ. ಹಾಗಾಗಿ ನಮಗೆ ಅವ್ರು ಏನು ಹೇಳ್ತಾರೆ, ನಮಗೆ ಇದೇನು ಕೋರ್ಟು ಕಚೇರಿ ಆದೇಶ ಇದೆ ಅಂತ. ಏನಪ್ಪ ಆ ಕೋರ್ಟಿನ ವಿಶೇಷವಾದ ತಂಡ ಮಾಡಿ ಆನೇಕಲ್ ಸಾರ್ವಜನಿಕರೆಲ್ಲ ವಿಚಾರ ಮಾಡಿ, ಎಲ್ಲ ಸಂಘ ಸಂಸ್ಥೆಗಳನ್ನ ವಿಚಾರ ಮಾಡಿ ಕೋರ್ಟ್ ಆದೇಶ ಮಾಡಬೇಕು. ಅಲ್ಲಿ ಮಾಡಿದ್ರೆ ಅದೊಂದು ಉತ್ತಮವಾಗಿತ್ತು. ನೀವು ಹಿಂಗೆ ಮಾಡ್ತಾ ಹೋದರೆ ಆನೇಕಲ್ ಕರಗ ಅನ್ನೋದು ಮಾಯ ಆಗ್ಬಿಡುತ್ತೆ. ಎಲ್ಲ ಒಂದು ಕಡೆ ಈ ಆನೇಕಲ್ಗೆ ಒಂದು ಕಳಂಕ ಕೆಟ್ಟ ಹೆಸರಾಗ್ಬಿಡುತ್ತೆ. ನೀವು ಚೆನ್ನಾಗಿ ಮಾಡಿದ್ರೆ ನಮಗೇನು ವಿರೋಧಿಗಳಲ್ಲ? ನೀವು ಮಾಡಿದ್ದೀರಾ? ನಿಮ್ಮ ಆತ್ಮಗೌರವಾಗಿ ಹೇಳಿ, ಆಗಿದೆಯಾ ಚೆನ್ನಾಗಿ? ಆಗಿಲ್ಲ. ಹಂಗಾಗಿ ದಯಮಾಡಿ ನಮಗೆ ವೈಯಕ್ತಿಕವಾಗಿ ಈ ಬಾರಿ ಚಂದ್ರಪ್ಪವ್ರು ಕರಗ ಹೊರಬೇಕು, ತಪ್ಪಾಗಿದೆ. ಅದು ತಿದ್ದುಕೊಳ್ಳೋ ಸಲುವಾಗಿ ಚಂದ್ರಪ್ಪವ್ರಿಗೆ ಅವಕಾಶ ಕೊಡಬೇಕು. ಚಂದ್ರಪ್ಪವ್ರಿಗೆ ಅವಕಾಶ ಕೊಟ್ಟರೆ ತುಂಬ ಎಲ್ಲ ಒಂದು ಕಡೆ ಸ್ವಲ್ಪ ಇನ್ನೊಂದಷ್ಟು ಜನ ಈ ಸಾರ್ವಜನಿಕ ಚಂದ್ರಪ್ಪವರು ಅಂತ ಹೊರ್ತಾ ಇದ್ದಾರೆ ಅಂದರೆ ಇನ್ನೂ ಒಂದು 50ರಿಂದ 1.5 ಲಕ್ಷ ಜನ ಜಾಸ್ತಿ ಬರ್ತಾರೆ ಆನೇಕಲ್ ನಗರಕ್ಕೆ. ಮತ್ತೆ ಇದೆ ಅಂತ ಅಂದರೆ ಬರೋರೂ ಬರಲ್ಲ. ಹಂಗಾಗಿ ದಯವಿಟ್ಟು ಚಂದ್ರಪ್ಪವ್ರು ಮಾಡಲಿ ಅಂತ ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಉದ್ಯಮ ಮಾತರಿಗೆ ನಮಸ್ಕಾರ. ಇವತ್ತು ಉದ್ದೇಶ ಏನು ಅಂತ ಸೇರೋಕ್ಕೆ ಕರಗದ ವಿಚಾರನೇ. ನಾವು ನಮ್ಮ ಚಿಕ್ಕ ವಯಸ್ಸಿನಿಂದನೂ ಕರಗ ನೋಡ್ಕೊಂಡೇ ಬರ್ತಾಯಿದ್ದೀರಿ. ಅರ್ಜುನಪ್ಪ ಅವ್ರ ಕರಗ ಎತ್ತೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇತಿಹಾಸ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಆ ದೇವಿಗೆ ಹೇಳೋದಂಗೆ ನಾವು ಅವಮಾನ ಮಾಡ್ದಂಗೆ ಆ ದೇವಿಗೆ. ಅರ್ಜುನಪ್ಪ ಅವ್ರ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ. ಅವ್ರ ಹಿಂದೆ ಅವ್ರ ಕರಗ ಇಳಿಸ್ಬಿಟ್ಟು ಆ ಮರ್ತ ಕೆಳಗಡೆ ಬಂದು ಮಲ್ಗೋವರೆಗೂ ಅವ್ರ ಜೊತೆಗೆ ಬಂದು ನೋಡಿಕೊಂಡು ನಾವು ಮನೆಗೆ ಹೋಗ್ತಾ ಇದ್ದಿದ್ದು. ಅಷ್ಟು ಇತಿಹಾಸ ಕರಗದ್ದು ಆನೇಕಲ್ದು. ಬೆಂಗಳೂರಿನಲ್ಲಿ ಕರಗ ಇದ್ರೂ ನಮ್ಮ ರಿಲೇಷನ್ನು, ಬೇರೆಯವ್ರ ರಿಲೇಷನ್, ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಆನೇಕಲ್ ಕರಗ ನೋಡೋಕ್ಕೆ ಬರ್ತಾ ಇದ್ದಿದ್ದು ಇತಿಹಾಸ. ಆಮೇಲೆ ಏನಾಗಿದೆ ಎಲ್ಲರಿಗೂ ಗೊತ್ತಿದೆ. ಆನೇಕಲ್ಗೆ ಆ ವಿಚಾರಕ್ಕೆ ಹೋಗೋದು ಬೇಡ.
ಆಮೇಲೆ ಚಂದ್ರಪ್ಪ ಅವರಿಗೆ ಕುಲೋಸ್ತರಿಂದ ಅವಕಾಶ ಸಿಕ್ತು. ಆದರೆ ಇವತ್ತಿನ ಸ್ಥಿತಿನಲ್ಲಿ ಆ ದೇವಿ ಏನಾದರೂ ಒಲ್ತೈತೆ ಅಂದರೆ ಚಂದ್ರಪ್ಪನಿಗೆ ಒಲ್ದಿರೋದು, ಇದು ಖಂಡಿತವಾಗಿ ಹೇಳ್ಬೋದು. ಆ ದೇವಿ ಏನಾದರೂ ಮನಸ್ಫೂರ್ತಿಯಾಗಿ ಏನಾದರೂ ಒಲ್ದೈತೆ, ಆ ರೂಪದಲ್ಲಿ ಬಂದೈತೆ ಅಂದರೆ ಚಂದ್ರಪ್ಪನಿಗೆ ಅನ್ನೋದು ಖಂಡಿತವಾಗಿ ಹೇಳ್ಬೋದು. ಯಾಕೆಂದರೆ 7 ವರ್ಷ ಆಗ್ತಿದ್ದಾರೆ ಚಂದ್ರಪ್ಪ ಅವರು. ಎಲ್ಲೂ ಒಂದೇ ಒಂದು ಜಾಗದಲ್ಲೂ ಸ್ವಲ್ಪನೂ ವ್ಯತ್ಯಾಸ ಇಲ್ದಿರ ಕರಗ ತುಂಬ ಅದ್ಧೂರಿಯಾಗಿ ನಡ್ಕೊಂಡು ಬಂದಿದೆ ಆನೇಕಲ್ ಕರಗ. ಇವತ್ತಿನ ದಿನಗಳಲ್ಲಿ 3 ಕಿತ ಇವರು 1 ಕಿತ ಎತ್ತಿದ್ರು, ದೇವಸ್ಥಾನ ಒಳಗಡೆ ಕ್ಲೋಸ್ ಆಯಿತು. ಇನ್ನೊಂದು ಕಿತ ಬಂದರು, ತಿರ್ಗಾ ಒಳಗಡೆ ಹೋಗಿ ತಿರ್ಗಾ ಆಚೆ ಬಂತು. ಈ ಕಿತ ಓದ್ ಕಿತ ಕರಗ ಆಯಿತು, ಇವ್ರು ಕೋರ್ಟ್ನಿಂದ ಬಂದ ಆಗೈತೆ ಅಂತ. ಅವ್ರು ಎತ್ತೋದ್ರಿಂದ ನಮಗೇನು ಬೇಜಾರಿಲ್ಲ. ಅವರು ಕರಗ ಅಂದರೆ ಎಲ್ಲರಿಗೂ ಒಳ್ಳೆಯದು. ಆದರೆ ಸ್ವಲ್ಪ ಹಿಂದೂ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಐತೆ. ಓದ್ ಕಿತ ಈ ಕಿತ ನೀವು ಮಾಡ್ಕೊಳ್ರಿ, ನೆಕ್ಸ್ಟ್ ಕಿತ ಅವ್ರಿಗೆ ಬಿಟ್ಕೊಡ್ತೀರಿ ಅಂತ ಮಾತುಕತೆ ಆಗ್ತೈತೆ ಅಂತ ಅವ್ರು ಕೋರ್ಟ್ನಿಂದಾನೇ ಸ್ಟೇ ತೊಗೊಂಡು ಬಂದು ನಿಲ್ಲಿಸಿದ್ರು. ಆದರೆ ಓದ್ ಕಿತ ಸ್ಟೇ ಅಂತ ಎಲ್ಲರಿಗೂ ಏನು ಹೇಳ್ಕೊಳ್ತಾವ್ರೆ, ಪರ್ಮನೆಂಟ್ ಸ್ಟೇ ಅಂತ. ಪರ್ಮನೆಂಟ್ ಸ್ಟೇ ಅಂತೂ ಅಲ್ಲ, ಓದ್ ಕಿತಕ್ಕೆ ಮಾತ್ರ ಕೊಟ್ಟಿರೋ ಸ್ಟೇ ಅದು. ಈ ಕಿತಕ್ಕೆ ಪರ್ಮನೆಂಟ್ ಸ್ಟೇ ಅಲ್ಲ. ಆದರೆ ಈ ಕಿತ ಎಲ್ಲರೂ ಆನೇಕಲ್ಲು ಇಷ್ಟಪಡ್ತಾ ಇರೋದು ಚಂದ್ರಪ್ಪನಿಗೆ ಕರಗ ಎತ್ತಿದ್ರೆ ಒಳ್ಳೆಯದು ಅಂತ. ದಯವಿಟ್ಟು ಆನೇಕಲ್ಲಿ ಜನಾಂಗದ ಪರವಾಗಿ, ಆಮೇಲೆ ಅವ್ರ ಕುಲೋಸ್ತರವ್ರು ಎಲ್ಲರೂ ಸೇರಿ ಕರಗ ಯಾರಾದರೂ ಮಾಡಿ ಅದಕ್ಕೆ ಒಂದು ರೂಪ ಬರ್ತೈತೆ. ನಾನೇ ಸಪ್ರೇಟು ಅನ್ನೋದು ಬೇಡ. ಆದರೆ ಕುಲೋಸ್ರಿಗೆ ತೊಗೊಂಡು ನೀವು ಕುತ್ಕೊಂಡು ಮಾತಾಡ್ಕೊಂಡು ಚರ್ಚೆ ಮಾಡಿರಿ, ಊರಿಗೆ ಒಳ್ಳೇದಾಗತ್ತೈತೆ. ಯಾರು ನಾವು ಇನ್ನೊಂದು ಪ್ರೆಸ್ ಮೀಟು ಮಾಡೋದಿಲ್ಲ, ಇನ್ನೊಬ್ರು ಮಾಡೋದು ಅವಶ್ಯಕತೆನೇ ಬರಲ್ವಲ್ಲ. ನೀವೆಲ್ಲ ಸೇರಿಬಿಟ್ಟು ಒಂದು ಪ್ರೆಸ್ ಮೀಟಿಂಗ್, ನೀವೊಂದು ಮೀಟಿಂಗ್ ತೊಗೊಳ್ರಿ. ನೀವೆಲ್ಲ ಜನಾಂಗದವರು, ಇವಾಗ ಕರಗ ಯಾರು ಮಾಡಬೇಕು ಯಾರು ಮಾಡಬೇಕು, ನೀವೊಂದು ಜನಾಂಗದವ್ರು ಕುತ್ಕೊಂಡು ಒಂದು ಚರ್ಚೆ ಮಾಡೋಕ್ಕಾದ ಅವಕಾಶನ ತೊಗೊಂಡಿಲ್ಲಲ್ಲ ಇದುವರೆಗೂ ಆನೇಕಲ್ಲಲ್ಲಿ. ನಾನು ಒಂದು ಕಡೆ ಒಬ್ಬರು, ಇನ್ನೊಬ್ರ ಕಡೆ ಇನ್ನೊಬ್ರು ಬೇಡ. ದೇವ್ರ ಕೆಲಸ, ಊರಿಗೆ ಒಳ್ಳೆ ಆಗೋ ಕೆಲಸ, ಕೆಟ್ಟದೆಲ್ಲ ಎಲ್ಲೋ ದೇವ್ರ ಕೆಲಸಗಳಾದರೆ ಊರಿನಲ್ಲಿ ಕೆಟ್ಟದ್ದೆಲ್ಲ ಆಚೆ ಹೋಗ್ತಾ ಇರ್ತೈತೆ. ಇದು ಮನಸ್ತಾಪಗಳಿಂದ ದೇವ್ರ ಕೆಲಸ ಮಾಡಿದ್ರೆ ಮನಸ್ತಾಪ ಊರಿನಲ್ಲೇ ಇರ್ತೈತೆ, ಆಚೆ ಹೋಗಲ್ಲ, ಒಳ್ಳೆಯದೇ ಆಗಲ್ಲ ಆನೇಕಲ್ಗೆ. ಯಾಕೆಂದರೆ ಆನೇಕಲ್ ಯಾಕೆ ಆತ ಐತೆ ಅಂತ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಕರಗ ಆಗೋದ್ರಲ್ಲಿ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ ನೆಕ್ಸ್ಟ್ ಕಿತ ಎತ್ತಿರೋ ಕರಗ ನೋಡಿದ್ದೀರಾ, ಚಂದ್ರಪ್ಪ ಎತ್ತಿರೋ ಕರಗನೂ ನೋಡಿದ್ದೀರಾ. ಚಂದ್ರಪ್ಪನಿಗೆ ಓದ್ಕಿತ ನೀವು ತಗೊಂಡಿದ್ದೀರ ಅವಕಾಶ, ಈ ಕಿತ ಚಂದ್ರಪ್ಪ ಅವ್ರಿಗೆ ಅವಕಾಶ ಬಿಟ್ಕೊಡ್ರಿ ಅಂತ ನಮ್ದೆಲ್ಲರಿಗೂ, ನಾನು ಆನೇಕಲ್ನವನು, ಈ ಇತಿಹಾಸ ಕರಗ ನೋಡ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಚಿಕ್ಕ ವಯಸ್ಸಿನ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸಂತೋಷವಾಗಿ ಈ ಕಿತ ಚಂದ್ರಪ್ಪ ಅವ್ರಿಗೆ ಕರಗ ಬಿಟ್ಕೊಡೋದು ಒಳ್ಳೆಯದು ಅನ್ನೋದು ನಾನು ಅಭಿಪ್ರಾಯ. ನಾವು ಚಿಕ್ಕ ಹುಡುಗರು ಇದೇ ಪಕ್ಕದಲ್ಲಿ ಚಿಕ್ಕಾಗಡೆ ನಮ್ಮ ತಂದೆಯವ್ರ ಜೊತೆಲಿ ಬಂದಾಗ ನಾವೊಂದಷ್ಟುದ್ದ ಹುಡುಗರು ಕರಗ ಅಂತ ಹೇಳಿದ ತಕ್ಷಣ ನಾವು ರಾತ್ರಿ ಎಲ್ಲ ಎದ್ದೊಳ್ತಾ ಇದ್ವಿ. ಹಂಗೆ ಕೈ ಹಾದ್ಕೊಂಡೋಗಿ ಒಡೆದು ಮಾರಿಬಿಟ್ಟು ನಾವು ಕರಕ ದುಡ್ಡನ್ನು ಉಣಿಸ್ಕೊಂಡು ಕರೆಕ್ಟಾಗಿ 1 ಗಂಟೆಗೆ ಬರ್ತಾಯಿದ್ವಿ. ಆವಾಗ ಅರ್ಜುನಪ್ಪನವ್ರ ಕಾಲದಲ್ಲಿ ಭಾಳ ಅದ್ಭುತವಾಗಿ ನಡೀತಾ ಇತ್ತು. ಈಗೆಲ್ಲ ನಮ್ಮ ನಾಯಕರೆಲ್ಲ ಹೇಳಿದ್ರು. ಅದೇ ರೀತಿಯಾಗಿ ಮುಂದಿನ ಕರಗ ಅಲ್ಲ ಇದು. ನಾವು ಯಾಕೆ ಈಗ ಹೇಳ್ತೀವಿ ಅಂದರೆ, ನಮ್ಮ ಆನೇಕಲ್ ತಾಲೂಕಲ್ಲಿ ಕರಗ ಅಂದುಬಿಟ್ರೆ ಇಡೀ ಬೆಂಗಳೂರು ಜಿಲ್ಲೆ ಹಾಗೂ ಈ ಸುತ್ತಮುತ್ತ ಭಾಗದಲ್ಲಿರುವಂಥ ಎಲ್ಲ ಬಾರ್ಡ್ರಲ್ಲಿರುವಂಥ ಹೊಸೂರು, ಆ ಹೊಸೂರವ್ರು ಕೂಡ, ಹೊಸೂರು, ದಕ್ಕನಕೋಟೆ, ಕೃಷ್ಣಗಿರಿ, ಇವರೆಲ್ಲ ಕೂಡ ಆನೇಕಲ್ ಕರಗ ಆಗ್ತದೆ ಅಂದರೆ ಓಡಿ ಬರ್ತಾಯಿದ್ರು. ಆ ಇತಿಹಾಸ ಇತ್ತು ಆಗ, ಆ ಸತ್ಯ ಇರ್ತಾಯಿತ್ತು, ಆ ಸತ್ಯವಾಗಿ ನಡ್ಕೊತಾ ಇದ್ರು. ಈಗ ಮುಂದೆ ಮೊನ್ನೆ ರಮೇಶ್ ಅವರು ಎತ್ತಾದಾಗ ಕೆಲವು ಕೆಲವು ವಾರ್ಡ್ಗಳಲ್ಲಿ ಹೋಗಲೇ ಇಲ್ಲ, ಕೆಲವು ರಾಜದಾರಿಗಳಲ್ಲಿ ಹೋಗಿಲ್ಲ, ಅಟ್ಲೀಸ್ಟ್ ನಮ್ಮ ಕಾಲೋನಿಗಳಲ್ಲಿ ಕೂಡ ಹೋಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ ಛತ್ರಗ ನಾವು ಹೋಗ್ತೀವಿ ಅಂತ ಹೇಳಿದ್ರು, ಅಲ್ಲಿನೂ ಹೋಗಿಲ್ಲ. ಎಲ್ಲ ಮಾಹಿತಿಗಳನ್ನು ನಮ್ಗೆ ಕೊಟ್ಟರು. ಅದೇ ರೀತಿಯಾಗಿ ಈಗ ಮುಂದಿನ ದಿನಗಳಲ್ಲಿ ಚಂದ್ರಪ್ಪರೇ 7 ವರ್ಷ ಕರಗ ಭಾಳ ಅದ್ಭುತವಾಗಿ ನಡೆಸಿದ್ರು. ಅವರೇ ಅವ್ರಿಗೆ ದೇವಿ ನಮ್ಮಮ್ಮ ಆ ದ್ರೌಪದಮ್ಮ ಆತನಿಗೆ ಹೊಲಿಸವಳೆ, ಅವ್ರಿಗೆ ಮಾಡಲಿ ಬಿಡು, ನೀವು ಯಾಕೆ ತೊಂದರೆ ಕೊಡ್ತೀರಾ? ಇಲ್ಲ ಅದೇ ರೀತಿಯಲ್ಲಿ ನೀವು ಸತ್ಯವಾಗಿ ನಡ್ಕೊಂಡಿದ್ರೆ ನೀವೇ ಮಾಡಿ, ಬೇಡ ಅಂತ ಹೇಳ್ತಲ್ಲ. ನಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ. ಅದೇ ರೀತಿ ಹೋದ ವರ್ಷ ನೀವು ಯಾವ ರೀತಿ ಮಾಡಿದ್ರಂದರೆ,
ಭಾಳ ಜನ ವಾಪಸ್ ಹೋದರು. ಒಣಗಿದ ಕರ್ಗೂ ಹಸಿ ಕರ್ಗ ದಿವಸನೂ ವಾಪಸ್ ಹೋದರು, ಒಣಗಿದ ಕರ್ಗ ದಿವಸನೂ ವಾಪಸ್ ಹೋದರು. ಆ ರೀತಿ ನಡ್ಕೊಳೋದು ಬೇಡ. ನಮ್ಮ ಆನೇಕಲ್ ತಾಲೂಕಲ್ಲಿ ಕೆಟ್ಟ ಹೆಸರಂತ ಬೇಡ. ಕರಗದಮ್ಮ ಅಂತೇಳಿದ್ರೆ ಇಡೀ ಆನೇಕಲ್ಲಲ್ಲಿ ಆನೇಕಲ್ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಾಲಾಗಿ ಬರ್ತಾಯಿದ್ರು. ನಾವು ಚಿಕ್ಕ ಹುಡುಗರಲ್ಲಿ ದ್ರೌಪದಮ್ಮನ ದೀಪಗಳು ಅಂತೇಳಿದ್ರೆ, ಬೆಲ್ಲದಾರ್ತಗಳು ಅಂತೇಳಿದ್ರೆ ಸುಮಾರು ಸಾಲಾಗಿ ಬರ್ತಾಯಿದ್ರು. ಆ ಇದ್ರನ್ನ ನೀವು ಉಳಿಸ್ಕೊಳ್ಳಿ. ಏನ್ರ ನಮ್ಗೆ ಗೆರ್ಗೆತ್ತಲೆ ಆಮೇಲೆ ಊರು ಕೆಟ್ಲ ಇಟ್ಲೊಚ್ಚ ಲೈಟ್ ಆಫೀಸ್ ಕಟ್ಟಾಟ್ಲು ವಯಸ್ಸು ಅನ್ನೋ ಕೆಟ್ಟ ಹೆಸರು ಬೇಡ ನಿಮಗೆ. ಚಂದ್ರಪ್ಪ ಅವರು ಯಾಕಂದರೆ 7 ವರ್ಷದಿಂದ ಅವ್ರು ಇರ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಿ. ಈ ಆನೇಕಲ್ ತಾಲೂಕಲ್ಲಿ ಆನೇಕಲ್ಗೆ ಈ ಸುತ್ತಮುತ್ತ ಹಳ್ಳಿಗೆ ತಾಯಿ ನಮ್ಗೆ ಒಳ್ಳೇದು ಮಾಡಲಿ, ಒಳ್ಳೆ ಬೆಳೆಗಳು ಬೆಳೆದು ಒಳ್ಳೆ ರೈತರಿಗೆ ಆ ಅಮ್ಮ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಆಮೇಲೆ ಕರಗದ ಉತ್ಸಾಹವನ್ನು ಭಾಳ ಅದ್ಧೂರವಾಗಿ ಇವರು ಮಾಡ್ತಾರೆ. ಅವ್ರು ಏನೇ ತಪ್ಪು ನಿಪ್ಪು ಇಲ್ದಿರಾನೆ ಆ ಕೆಲಸಗಾರನ ಮಾಡ್ತಾರೆ. ನೀವು ಮಾಡಿದ್ರೂ ಕೂಡ ಯಾರ ಕೆಲಸ ಬರ್ದ್ರು ಜೊತೆಯಲ್ಲಿ ಹಾಕ್ಕೊಂಡು ಈರ್ಗಾರನ್ನ ನಾನು ಹೇಳಬಾರ್ದು. ಯಾಕಂದ್ರೆ ನಾನೇ ಅದೇ ಜಾತಿ ಇವನೇ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಗಬ್ಬೆ ಬರೆಸಿ ಆ ಈರ್ಗಾರನ ಕತ್ತಿಗಳು ಕೊಟ್ಟು ಆ ಬಿತ್ಗಳಿಕ್ಕೊಂಡು ಆ ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಚಂದ್ರಪ್ಪ ಅವರು ಇವರು ಕುಲಸ್ಥರು ಮಾಡೋದ್ರಿಂದ ಭಾಳ ಶಿಸ್ತಾಗಿ ಅವ್ರ ಜನಾಂಗ ಏನಿದೆ ಅವ್ರನ್ನೇ ಕರ್ಕೊಂಡು ಭಾಳ ಶಿಸ್ತಾಗಿ ಸುಮಾರು ಅವ್ರ ಪತ್ತೆಗಳು ಏನಿದೆ ಅವರು ಏಲಕ್ಕಿ ಅದೇನೋ ತಿಂದು ಏನೋ ಇಷ್ಟು ದಿನ ಅವ್ರ ಕರಗ ಭಾಳ ಭಕ್ತಿಯಿಂದ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ಬೇರೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಡಿ. ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೂ ಒಂದು ಅವಕಾಶ ಕೊಡ್ತಾಯಿದ್ರು. ನೀವು ಚೆನ್ನಾಗಿ ಮಾಡ್ತಾಯಿಲ್ಲ, ಚೆನ್ನಾಗಿ ಮಾಡೋರ್ಗೆ ಅನುಕೂಲ ಮಾಡಿಕೊಡಿ ಅಂಥೇಳಿ ನೀವೆಲ್ಲರೂ ಮಾಧ್ಯಮದವ್ರಿಗೂ ನಾನು ಭೀಮ ಸ್ವಾಗತವನ್ನು ಬಯಸಿ, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಭಾಳ ಆನೇಕಲ್ಲಲ್ಲಿ ಭಾಳ ಒಡನಾಟ ನಾನು. ಯಾಕಂದರೆ ಈ ಕರಗ ಅಂದರೆ ನಾವು ನಿದ್ದೆ ಹೋಗ್ತಾರಲ್ಲ ಅಂತ ಪಕ್ಕದಳ್ಳಿಯವರು ನಾವು. ಅದರಿಂದ ನೀವೆಲ್ಲನೂ ಚಂದ್ರಪ್ಪ ಅವ್ರಿಗೆ ಬೆಂಬಲಿಸಿದ್ರೆ ಆ ಮಹಾತಾಯಿ ರೂಪವನ್ನು ಯಪ್ಪ ತೋರಿಸ್ತಾನೆ. ಆದ್ದರಿಂದ ನೀವು ಅದ್ರ ಅಡ್ಡಿಪಡಿಸ್ಬೇಡಿ. ಅಕಸ್ಮಾತ್ ನಿಮ್ಮ ಕೋರ್ಟಲ್ಲಿ ಆಗಿದ್ರು ಹೋದ ವರ್ಷ ಆಗಿರ್ಬೋದು, ನೀವು ನ್ಯಾಯವಾಗಿ ನಡ್ಕೊಂಡಿದ್ದೀರಾ? ಹೋದ ವರ್ಷ ಆರ್ಡ್ರ್ ಆದಮೇಲೆ ನೀವು ಹೋದ ವರ್ಷ ನ್ಯಾಯವಾಗಿ ನಡ್ಕೊಂಡಿದ್ರೆ ಈ ವರ್ಷ ಬಿಡ್ರಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ನಾವು ಎಲ್ಲನೂ ಹೇಳ್ಬೋದಾಗಿತ್ತು. ಆದ್ದರಿಂದ ನಾವು ದಲಿತ ಸಂಘರ್ಷ ಸಮಿತಿಗಳು ಎಲ್ಲನೂ ಒಗ್ಗೂಡಿಸಿ ಚಂದ್ರಪ್ಪರು ಅವರು ಮಾಡಲಿ ಅಂಥೇಳಿ ಎಲ್ಲ ಸಂಘ ಸಂಸ್ಥೆಗಳ ನಾವು ಒತ್ತಾಯದಿಂದ ಅವರೇ ಮಾಡಲಿ ಅಂಥೇಳಿ ನಾವು ಬೆಂಬಲ ಕೊಡ್ತೀವಿ. ಅದರಿಂದ ಒಳ್ಳೆ ಉನ್ನತವಾಗಿ ಆ ಮಹಾತಾಯಿ ಸೇವೆಯನ್ನು ಮಾಡಲಿ, ಈ ಆನೇಕಲ್ ತಾಲೂಕಲ್ಲಿ ಒಳ್ಳೆಯ ಹೆಸರಂತ ಪಡಲಿ ಅಂಥೇಳಿ ಇಷ್ಟೊತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಆನೇಕಲ್ಲಲ್ಲಿ ಕರಗ ನಡೀತೈತೆ. ದಿನಾಂಕ 1/4 ಅನೌನ್ಸ್ಮೆಂಟ್ ಆಗಿದೆ. ಅದರಲ್ಲಿ ಹೋದ ಸತಿ ಚೆನ್ನಾಗಿ ಮಾಡಿಲ್ಲ ಕರಗ. ಹೋದ ಸತಿ ಸುತ್ತಾಡಿ ತಿಲಕ್ ಸರ್ಕಲಲ್ಲಿ ಪಲ್ಲಕ್ಕಿಗಳ ಹತ್ರ ಮಾಡಿ ಚೆನ್ನಾಗಿ ಆಡಿಲ್ಲ. ಆದ್ದರಿಂದ ಈ ಸತಿ ಹೋದ ಸತಿ 2ನೇ ವರ್ಷದಲ್ಲಿ 3ನೇ ವರ್ಷದಲ್ಲಿ ಚಂದ್ರಪುರ ಚೆನ್ನಾಗಿ ಆಡಿದ್ದಾರೆ ಕರಗ. ಅದನ್ನು ನಮ್ಗೆ ಇಷ್ಟ ಆಗಿದೆ ಚಂದ್ರಪುರ ಕರಗ. ಅದ್ರಿಗೆ ಚಂದ್ರಪುರ ಕೊಟ್ಟರೆ ನಮ್ಗೆ ಸೂಕ್ತ ಅಂತ ನಾವು ಹೇಳ್ತೇವೆ. ಮೊದಲನೇದಾಗಿ ಅರ್ಜುನಪ್ಪನವರು ನಾವು ಚಿಕ್ಕ ಹುಡುಗರಾಗಿದ್ದ ನೋಡಿದ್ದೀವಿ ನಾವು ಕರಗ. ಆದರೆ ಈಗ ಅರ್ಜುನಪ್ಪನವ್ರು ತೀರ್ಕೊಂಡಿದ್ದಾದ್ಮೇಲೆ ಅವ್ರು ಹಿಂದೂ ಸಂಪ್ರದಾಯ ಪ್ರಕಾರ ಅವ್ರು ಮಾಡ್ಬೋದಾ? ಅದು ಒಂದು. ಮೊದಲು ರಮೇಶ್ ಅವರು ಎತ್ತಿದ್ರು, ಕೆಲವು ರಾಜಬೀದಿಗಳಲ್ಲಿ ಚೆನ್ನಾಗಿ ಕುಣಿತಾ ಇಲ್ಲ, ಎಲ್ಲ ಖರ್ಚು ಮಾಡಿಕೊಂಡು ಡೋಲ್ ವಾದ್ಯಗಳಿದ್ದಾಗ ಬಂದು ಕುಣಿತಾ ಇಲ್ಲ. ಕೆಲವು ಜಾಗದಲ್ಲಿ ಹಂಗೆ ಓಡೋಗ್ಬಿಟ್ಟಿದೆ ಕರಗ. ಈ ಬಾರಿ ನಮ್ಮ ಚಂದ್ರಪ್ಪನವ್ರು ಕೊಡಬೇಕಂತ ಸಾರ್ವಜನಿಕ ಪರವಾಗಿ ಕೇಳ್ತಾ ಇದ್ದೀವಿ. ಅವ್ರಿಗೆ ಶಕ್ತಿ ಇದೆ, ಕುಣಿತಾ ಇಲ್ಲ.